ಕೋಗಿಲು ಬಡಾವಣೆಯಲ್ಲಿ ಮಾತ್ರ ಅಲ್ಲ ಜೆಸಿಬಿ ಘರ್ಜನೆ ಮಾಡಿದ್ದು ರಾಯಚೂರಲ್ಲೂ ಕೂಡ ಘರ್ಜಿಸಿದ ಜೆಸಿಬಿಗಳು 20ಕ್ಕೂ ಅಧಿಕ ಮನೆ ಕಾಂಪೌಂಡ್ಗಳ ತೆರವು ಕಾರ್ಯಾಚರಣೆ ಬೆಂಗಳೂರಿನ ಕೋಗಿಲು ಬಡಾವಣೆಯಲ್ಲಿ ನಡೆದ ಅನಧಿಕೃತ ಮನೆಗಳ ತೆರವು ಈ ವಿಚಾರ ದೇಶದಾದ್ಯಂತ ಚರ್ಚೆಯಾಗುತ್ತಿರುವ ನಡುವೆ ರಾಯಚೂರಿನಲ್ಲೂ ಕೂಡ ಜೆಸಿಬಿ ಘರ್ಜಿಸಿದೆ ಮಾವಿನಕೆರೆಯ ರಸ್ತೆಯ ವಾರ್ಡ್ ನಂಬರ್ 4ರ ಮುಖ್ಯ ರಸ್ತೆಯ ಎರಡೂ ಬದಿಯಲ್ಲಿ 20 ಅಡಿ ತೆರವುಗೊಳಿಸಲಾಗಿದೆ ರಾಯಚೂರು ಎಸಿ ಗಜಾನನ ಬಾಳೆ ನೇತೃತ್ವದಲ್ಲಿ 20ಕ್ಕೂ ಅಧಿಕ ಮನೆ 25ಕ್ಕೂ ಕಾಂಪೌಂಡ್ ಮತ್ತು ಕಟ್ಟಡಗಳು ತೆರವು ಮಾಡಲಾಗಿದೆ ಪೊಲೀಸ್ ಬಂದೋಬಸ್ತ್ನಲ್ಲಿ ತೆರವು ಕಾರ್ಯಾಚರಣೆ ನಡೆದಿದೆ ಕೋಗಿಲು ಬಡಾವಣೆಯಲ್ಲಿ ತೆರವು ಕಾರ್ಯಾಚರಣೆ ನಡೆಯಿತು ಆ ತೆರವು ಕಾಂಗ್ರೆಸ್ಸಿನ ಮೂಗಿನ ನೇರಕ್ಕಾಗಿರೋದು ಅಂತ ಹೇಳಿ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಸರ್ಕಾರಗಳು ಆಡಳಿತ ನಡೆಸ್ತಾ ಇದೆ ಅವರವರಿಗೆ ಬೇಕಾದ ಹಾಗೆ ಕರ್ನಾಟಕದ ಈ ಒಂದು ಪ್ರಕರಣವನ್ನು ಮುಂದಿಟ್ಟುಕೊಂಡು ರಾಜಕೀಯವಾದಂಥ ಹೇಳಿಕೆಗಳನ್ನು ಕೊಡೋದಕ್ಕೆ ಶುರು ಮಾಡಿದ್ರು ಆ ಸಮುದಾಯದಿಂದಲೇ ಅಧಿಕಾರಕ್ಕೆ ಬಂದವರು ಆ ಸಮುದಾಯದ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ ಹೀಗೆಲ್ಲ ಪೊಲಿಟಿಕಲ್ ಟರ್ನ್ಗಳನ್ನು ತಗೋದು ಅದು ಕೇವಲ ಕೋಗಿಲು ಬಡಾವಣೆಗೆ ಮಾತ್ರ ಸೀಮಿತ ಆಗಲಿಲ್ಲ ಬದಲಾಗಿ ದೂರದ ರಾಯಚೂರಿನಲ್ಲೂ ಕೂಡ ಅಲ್ರಿ ಸರ್ಕಾರಿ ಭೂಮಿಯನ್ನ ಪರಭಾರೆ ಮಾಡಿಕೊಂಡು ಅಥವಾ ಅದನ್ನ ತಮ್ಮತ್ತ ವಶಪಡಿಸಿಕೊಂಡು ಅಲ್ಲಿ ನೀವು ಖಾಸಗಿ ಬದುಕನ್ನು ಕಟ್ಟಿಕೊಳ್ತೀರಿ ಅನ್ನುವುದಾದ್ರೆ ಈ ನೆಲದ ಕಾನೂನಿಗೆ ಏನು ಬೆಲೆ ಇಲ್ವಾ ಕಾನೂನಾತ್ಮಕವಾಗಿ ಸರ್ಕಾರಿ ಜಾಗಗಳನ್ನು ಬಳಸಿಕೊಳ್ಳುವ ಹಾಗಿಲ್ಲ ಗೋಮಾಳ ಜಾಗ ಇರೋದು ಗೋವುಗಳಿಗೆ ಮೇಯೋದಕ್ಕೆ ಕಾಂಪೌಂಡ್ ಕಟ್ಟಿರುವ ಮತ್ತು ತಂತಿ ಬೇಲಿ ಕಟ್ಟಿರುವ ಸರ್ಕಾರಿ ಭೂಮಿಗಳಿರೋದು ಸರ್ಕಾರದ ಸಂಪತ್ತದು ಅದನ್ನು ಲೀಸಿಗೆ ಕೊಡುತ್ತೋ ರೆಂಟಿಗೆ ಕೊಡುತ್ತೋ ಅದು ಸರ್ಕಾರಕ್ಕೆ ಬಿಟ್ಟ ಸರ್ಕಾರದ ವಿವೇಚನೆಗೆ ಬಿಟ್ಟಂಥ ವಿಚಾರ ಅಥವಾ ಅದನ್ನು BDA ತನ್ನ ಕಂಟ್ರೋಲಿಗೆ ತಗೊಳ್ಳುತ್ತೋ ಅವೆಲ್ಲವೂ ಕೂಡ ಸರ್ಕಾರದ ಅಧೀನಕ್ಕೆ ಬರುವಂಥ ವಿಚಾರ ಖಾಲಿ ಇದೆ ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಮನೆ ಕಟ್ಕೊಂಡು ಕೂರೋದಕ್ಕೆ ಅದು ನಮ್ಮ ಮಾವನ ಮನೆ ಜಾಗ ಅಲ್ಲ ಅದು ಅರ್ಧ ಅಡಿನೋ 1 ಇಂಚು ಸರ್ಕಾರದ ನಿಯಮ ಏನಿದೆ ಸರ್ಕಾರದ ಭೂಮಿ ಈಗ ಕೆಲವೊಂದು ಕಡೆ ಬೋರ್ಡ್ ಹಾಕಲಾಗಿರುತ್ತೆ ಇದು ಯೋಧರ ಜಾಗ ಇದು ಈ ತರಹದ ತುಕಡಿಯ ಜಾಗ ಇದು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥ ಜಾಗ ಅದು ಹೆದ್ದಾರಿಯ ನಟ್ಟ ನಡುವೆನೇ ಇದ್ರೂ ಕೂಡ ಅಲ್ಲಿ ಬೇಲಿ ಹಾಕಿರ್ತಾರೆ ಇದು ಹೈವೇ ನಡುವೆ ವಾಹನಗಳಿಗೆ ಹೋಗೋದಕ್ಕೆ ಸುಲಭ ಆಗುತ್ತೆ ಅಂತ ಹೇಳಿ ಬಿಟ್ಕೊಡಲ್ಲ ಹಾಗೇನೆ ಸರ್ಕಾರದ ಜಾಗ ಸರ್ಕಾರಿ ಜಾಗ ಅಲ್ಲಿಗೆ ಯಾರಿಗೂ ಕೂಡ ಅವಕಾಶಗಳು ಇರೋದಿಲ್ಲ ಸೊ ರಾಯಚೂರಿನಲ್ಲೂ ಕೂಡ ಅದೇ ತರಹದ ತೆರವು ಕಾರ್ಯಾಚರಣೆ ನಡೆದಿದೆ ಸೊ ಹಾಗಾಗಿ ಅಲ್ಲಿಯೂ ಕೂಡ ಆಕ್ರೋಶ ವ್ಯಕ್ತ ಆಗಬಹುದು ಅನ್ನೋ ಕಾರಣಕ್ಕೋಸ್ಕರ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಲಾಗಿತ್ತು ಬೆಂಗಳೂರಿನ ಕೋಗಿಲು ಬಡಾವಣೆಯಲ್ಲಿ ನಡೆದಂತಹ ಅನಧಿಕೃತ ಮನೆಗಳ ತೆರವು ಈ ವಿಚಾರ ದೇಶದಾದ್ಯಂತ ಚರ್ಚೆಯಾಗುತ್ತಿರುವಂತಹ ನಡುವೆ ರಾಯಚೂರಿನಲ್ಲೂ ಕೂಡ ಜೆಸಿಬಿ ಘರ್ಜನೆ ಮಾಡಿದೆ ಮಾವಿನಕೆರೆ ರಸ್ತೆಯ ವಾರ್ಡ್ ನಂಬರ್ 4ರ ಮುಖ್ಯ ರಸ್ತೆಯಲ್ಲಿ ಎರಡು ಬದಿಯಲ್ಲಿ 20 ಅಡಿ ತೆರವುಗೊಳಿಸಲಾಗಿದ್ದು ರಾಯಚೂರು ಎಸಿ ಗಜಾನನ ಬಾಳೆ ನೇತೃತ್ವದಲ್ಲಿ 20ಕ್ಕೂ ಅಧಿಕ ಮನೆಯನ್ನು ತೆರವುಗೊಳಿಸಲಾಗಿದ್ದು 25 ಕಾಂಪೌಂಡ್ ಮತ್ತು ಕಟ್ಟೆಗಳು ತೆರವು ಮಾಡಲಾಗಿದೆ ಪೊಲೀಸ್ ಬಂದೋಬಸ್ತ್ನಲ್ಲಿ ತೆರವು ಕಾರ್ಯಾಚರಣೆ ನಡೆದಿದೆ ಒಟ್ಟಾರೆ ಅಲ್ಲಿಯೂ ಕೂಡ ಒಂದಷ್ಟು ಜನಾಕ್ರೋಶ ಮತ್ತು ಬೀದಿ ಬದಿ ವ್ಯಾಪಾರಸ್ಥರ ಆಕ್ರೋಶವೂ ಕೂಡ ವ್ಯಕ್ತವಾಗಿದ್ದು ಅಲ್ಲಿನ ಜಿಲ್ಲಾಡಳಿತಕ್ಕೆ ಬಹಳಷ್ಟು ದೊಡ್ಡ ಮಟ್ಟಗಿನ ತಲೆನೋವಾಗಿದ್ದಂತಹ ಪ್ರಕರಣ ಅದು ಒಟ್ಟಾರೆ ಈಗ ತೆರವು ಮುಖಾಂತರವಾಗಿ ನಿಟ್ಟಿಸಿರು ಬಿಟ್ಟಿದೆ ಸರ್ಕಾರ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ